ಹಾಯ್, ನಾನು ಕೃಷ್ಣ. ವೆಲ್ಕಮ್ ಟು ದ ಕೆ ಸಿ ವರ್ಸ್. ಇವತ್ತಿನ ವಿಡಿಯೋದಲ್ಲಿ ಟಾಕ್ಸಿಕ್ ದ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ನೋಡ್ಕೊಂಡಿದ್ದೀನಿ. ಯಾವುದು ನೆಗೆಟಿವಾ ಪಾಸಿಟಿವ್ ಅಂತ ನಿಮಗೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಿರ್ಬೋದು, ತಲೆ ಹಾಳಾಗ್ತಿರ್ಬೋದು. ಮೂವಿ ಥಿಯೇಟ್ರಿಗೆ ಹೋಗಿ ನೋಡಲೇಬೇಕಾ ಅಂತ ಕೆಲವೊಂದಿಬ್ಬರು ಕೇಳಿಸಿದ್ರ. ಸೊ ಎಲ್ಲರಿಗೂ ಕೂಡ ನಾನು ಒಂದು ಸ್ಮಾಲ್ ರಿವ್ಯೂ ಓಕೆ ನೋಡಿ ಬಂದಿದ್ದೀನಿ ಇವಾಗ ಜಸ್ಟ್ ನಾವು ಆಯಿತಾ, ಕನ್ನಡದಲ್ಲಿ 2Dಯಲ್ಲಿ ಆಬ್ವಿಯಸ್ಲಿ. ಸೊ ಕನ್ನಡ ಓಕೆ. ಸೊ ಯಾವ ಥರ ಆಯಿತು ಅಂತ ಹೇಳ್ತೇನೆ. ಪಾಸಿಟಿವ್ ವಿಷಯಗಳುಂಟು, ನೆಗೆಟಿವ್ ವಿಷಯಗಳುಂಟು. ಬೆಳಿಗ್ಗೆ ಎದ್ದ ತಕ್ಷಣ ಟ್ವಿಟರ್ ನೋಡ್ತೇನೆ, ಅಂದರೆ ಎಕ್ಸ್ ನೋಡ್ತೇನೆ, ಫುಲ್ ನೆಗೆಟಿವ್ ರಿವ್ಯೂಸ್ಗಳು. ಲೈಕ್ ಐ ನೋ ದಿಸ್ ಓಕೆ. ಯಾರ್ದಾರ ಹೆಸರು ಹೇಳಿಕೊಂಡು, ದರ್ಶನ್ ಅವರ ಹೆಸರು ಹೇಳಿಕೊಂಡು, ಕಿಚ್ಚಾದಿತ್ನ ಹೆಸರು ಹೇಳಿಕೊಂಡು ಏನೆಲ್ಲ ಫೇಕ್ ಕಮೆಂಟ್ಸ್ ಆಗ್ತೀರಾ ಅಂತ ಗೊತ್ತು. ಸೊ ಥಿಯೇಟ್ರಿಗೆ ಹೋದೆ, ನೋಡಿದೆ. ಸೊ ಫಸ್ಟ್ ಆಫ್ ವಾಸ್ ಗುಡ್. ಸ್ಲೋ ಹೋಗ್ತದೆ, ಕೆಲವೊಮ್ಮೆ ಫಾಸ್ಟ್ ಹೋಗ್ತದೆ. ಸ್ಟೋರಿ ಲೈನ್ ಉಂಟಲ್ಲ, ಟಕ 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 ಅಂತ ಹೋಗ್ತದೆ, ಸ್ಪೀಡ್ ಹೋಗ್ತದೆ. ಕೆಲವೊಮ್ಮೆ ಸ್ಲೋ ಹೋಗ್ತದೆ, ಸ್ಪೀಡ್ ಹೋಗ್ತದೆ. ಅದೊಂದು ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ಮೂವಿಯಲ್ಲಿ ಸೂಪರ್ಬ್ ಆಗಿರುವಂಥ ವಿಷಯಗಳು ಅಂತ ಹೇಳಿದ್ರೆ, ಯಶ್ ಆಫ್ಟರ್ 4 years ನೋಡ್ತಿದ್ದೇವೆ. ಆ ಲುಕ್ ಆ್ಯಂಡ್ ಆ ಒಂದು ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ಸೂಪರ್. ಆ ಕ್ಲೈಮ್ಯಾಕ್ಸ್ ಸೀನೆಲ್ಲ ಬರ್ತದೆ, ಇಟ್ಸ್ ಲೈಕ್ ಗುಡ್ ಆಯಿತಾ, ಸೂಪರ್. ಆ್ಯಂಡ್ ಸ್ಟಾರ್ಟಿಂಗಿಂದಲೂ ಅಂದರೆ ನಿಮಗೆ ನೋಡುವಾಗ ಎಂತ ಇದು ಅಂತ ಅನಿಸ್ಬೋದು ಕೆಲವೊಂದು ಸೀನ್ಸ್ಗಳನ್ನೆಲ್ಲ. ಬಟ್ ಹೀ ಸೆಡ್ ಕುಡಿಯುವವ ಡ್ರಂಕ್ ಪರ್ಸನ್ ಓಕೆ, ಯಾವಾಗಲೂ ಕುಡಿತಾನೆ, ಬೇಡದೆಲ್ಲ ಮಾಡ್ತಾನೆ ಅಷ್ಟೇ. ಸೊ ಅಂಥ ಪರ್ಸನ್. ಸೊ ಆಬ್ವಿಯಸ್ಲಿ ಆ ಥರ ಕ್ಯಾರೆಕ್ಟರ್ ಬೇಕೇ ಬೇಕಲ್ವ. ಸೊ ಹಾಗಾಗಿ ತೋರಿಸಿದ್ದಾರೆ. ಸೊ ಫಸ್ಟ್ ಆಫ್ ಟೋಟಲ್ ಮೂವಿ ಬಗ್ಗೆ ಒಳ್ಳೆಯದು ಕೆಟ್ಟದ್ದೆಲ್ಲ ಮಿಕ್ಸ್ ಮಾಡಿ ಮಾತಾಡ್ತೇನೆ ಆಯಿತಾ. ಸೊ ಒಳ್ಳೆಯದು ಅಂತ ಹೇಳಿದರೆ ಅದು, ಮತ್ತು ವಿಜುವಲ್ಸ್, ಕೆಲವೊಂದು ವಿಜುವಲ್ಸ್ ಅಂತ ಸೂಪರ್ ವಿಜುವಲ್ಸ್ ಹೇಳ್ತಿದ್ದೇನೆ ಅಲ್ಲ, ಸೂಪರ್. ಅಂದರೆ ಹಾಲಿವುಡ್ ರೀತಿಯ ವಿಜುವಲ್ಸ್ ಆಯಿತಾ. VFX ಆಗಿರ್ಬೋದು. VFX ಅಂದರೆ ಎಂದು ಗೊತ್ತಾಗೋದಿಲ್ಲ ಆಯಿತಾ, ಸೀರಿಯಸ್ಲಿ ಸ್ಮೂತಾಗಿದೆ ಎಲ್ಲವೂ ಕೂಡ. ಸೊ ಫಸ್ಟ್ ಆಫ್ ಅಲ್ಲಿ ಮಿಸ್ಟೇಕ್ ಆಗಿರುವಂಥದ್ದು, ಅಥವಾ ಈ ಟೋಟಲ್ ಮೂವಿಲಿ ಮಿಸ್ಟೇಕ್ ಆಗಿರುವಂಥದ್ದು ಸ್ಕ್ರೀನ್ ಪ್ಲೇ ಆಯಿತಾ. ಟಕ 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 ಹೋಗ್ತದೆ. ಯಾರು ಎಂತ ಅಂತ ಇಂಟ್ರೊಡಕ್ಷನ್ ಇಲ್ಲ, ಸ್ಟೋರಿ ಬಿಲ್ಡಿಂಗ್ ಅಥವಾ ಒಂದು ವರ್ಲ್ಡ್ ಬಿಲ್ಡಿಂಗ್ ಇಲ್ಲ ಆಯಿತಾ. ಎಕ್ಸಾಂಪಲ್ ಪ್ರಶಾಂತ್ ನೀಲ್ ಅವರ ಹೆಚ್ಚಿನ ಫಿಲಮ್ KGF ಆಗಿರ್ಬೋದು, ಎಲ್ಲ ಅಥವಾ ಸಲಾರ್ ಆಗಿರ್ಬೋದು, ಎಲ್ಲ ಫಿಲ್ಮಲ್ಲಿ ಕೂಡ ಫಸ್ಟ್ಗೆ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡ್ತಾರೆ. ಆ ವರ್ಲ್ಡ್ KGF ಬಗ್ಗೆ ಹೇಳ್ತಾರೆ, ಮತ್ತೆ ಒಂದೊಂದೇ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಬಟ್ ಇದರಲ್ಲಿ ಆ ಥರ ಆಗಲಿಲ್ಲ. ಯಾವ ವರ್ಲ್ಡ್ ಅಂತೆಲ್ಲ ಹೆವಿ ದೊಡ್ಡದಾಗಿ ಹೇಳ್ಕೊಂಡೋಗಿಲ್ಲ, ಅಥವಾ ಯಾವುದೇ ಒಂದು ರೀಸನ್ ಮೋಟಿವ್ ಪರ್ಫೆಕ್ಟ್ ಆಗಿರುವಂಥದ್ದಿಲ್ಲ. ಅಂದರೆ ನಮ್ಮ ಹೀರೋಯಿನ್ ಅಥವಾ ಹೀರೋಯಿನ್ ಅಂತಲ್ಲ, ಮೇನ್ ಕ್ಯಾರೆಕ್ಟರ್ ನಮ್ಮ ನಯನತಾರ ಅವರು ಹೇಳ್ತಾರೆ ಮೂವಿಯ ಟ್ರೈಲರಲ್ಲಿ ಕೂಡ, ಏನಂತ ಹೇಳಿದ್ರೆ, ನನ್ನ ಅಪ್ಪನ ಸಾಮ್ರಾಜ್ಯವನ್ನು ನೀನು ಆಳಬೇಕು ಅಂತ. ಸೊ ಇಟ್ ವಾಸ್ ಅ ಮೋಟಿವ್ ಅಂತ ನಾವು ಅಂದ್ಕೊಂಡಿರ್ತೇವೆ. ಅದು ಆಗ್ತದ ಅಂತಲೂ ಕನ್ಫರ್ಮ್ ಆಗಿ, ಅಂದರೆ ಆಗ್ತದೆ, ಬಟ್ ಅದು ಹೇಗೆ ಆಗ್ತದೆ ಅಥವಾ ಒಂದು ವ್ಯಾಲ್ಯೂ ಆದ ವ್ಯಾಲ್ಯೂ ತೋರಿಸೋದಿಲ್ಲ, ಅದು ಕಾಣೋದಿಲ್ಲ. ಆ್ಯಂಡ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್, ಎಲ್ಲರ ಕ್ಯಾರೆಕ್ಟರ್ ಕೂಡ ಅದರ ಬ್ಯಾಕ್ ಸ್ಟೋರಿಯನ್ನು, ಅವಳೇನು ಅಂದರೆ ನಯನತಾರನ ಕ್ಯಾರೆಕ್ಟರ್ನ ಬ್ಯಾಕ್ ಸ್ಟೋರಿ ಹೇಳ್ತಾರೆ. ಬಟ್ ರುಕ್ಮಿಣಿ ವಸಂತ್ ಯಾಕೆ ಬಂದರು, ಯಾರವಳು, ಏನು ಎತ್ತ ಅಂತಲೇ ಗೊತ್ತಾಗೋದಿಲ್ಲ. ಆ್ಯಂಡ್ ರುಕ್ಮಿಣಿ ವಸಂತ್ ಅವರ ಎಕ್ಸಾಂಪಲ್ ಕ್ಯಾರೆಕ್ಟರ್ ಹೆಸರು ಕೂಡ, ಅವಳ ಹೆಸರು ಕೂಡ ನಮಗೆ ಗೊತ್ತಿರೋದಿಲ್ಲ. ಅಂದರೆ ಹೊರಗಡೆ ಹಾಕಿದ್ದಾರೆ ಲೇಡೀಸ್ ಆ್ಯಂಡ್ ಲೇಡೀಸ್ ಆ ಥರ ಎಲ್ಲ ಎಂತ ಪ್ರೋಮೋದೆಲ್ಲ ಹಾಕಿದ್ದಾರೆ. ಬಟ್ ಮೂವಿಯಲ್ಲಿ ಸ್ಟಾರ್ಟಿಂಗಲ್ಲಿ ಈಗ ರುಕ್ಮಿಣಿ ವಸಂತ್ 5 ನಿಮಿಷದ ಮೂವಿಯ ಸ್ಟಾರ್ಟಿಂಗ್ 5 minutesಗೆ ಇಂಟ್ರೊಡಕ್ಷನ್ ಆಗ್ತದೆ ಅಂತ ಇದ್ದರೆ, ಮೂವಿಯ ಇಂಟರ್ವೆಲ್ ಬಂದಾಗ ಅವಳ ಹೆಸರು ಕರೀತಾರೆ. ರುಕ್ಮಿಣಿ ಹೆಸರು ಮೆಲಿಸಾ ಸಮಥಿಂಗ್. ಆ್ಯಕ್ಚುಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಕೂಡ ಫಸ್ಟಿಗೆ ಆಗಬೇಕಿತ್ತಲ್ಲ. ಸೊ ಅದಾಗಲಿಲ್ಲ. ಅಂದರೆ KGF ವಾಸ್ ಎಲ್ಲ ವಿಷಯದಲ್ಲೂ 10 out of 10. ಮ್ಯೂಸಿಕ್, ಸ್ಕ್ರೀನ್ ಪ್ಲೇ, ಮಾಸ್, ಫೈಟ್ ಎಲ್ಲವೂ ಕೂಡ. ಬಟ್ ಈ ಒಂದು ಮೂವಿಯಲ್ಲಿ ಟಾಕ್ಸಿಕಲ್ಲಿ ಕೆಲವೊಂದು ವಿಷಯಗಳು ಮಿಸ್ ಹೊಡೆದಿದೆ. ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ಗಳು. ಆ್ಯಕ್ಚುಲಿ ಡೈಲಾಗ್ಸ್ ಬಗ್ಗೆ ಮಾತಾಡಬೇಕು. ಹೆಚ್ಚಿನ ಡೈಲಾಗ್ಸ್ ಯಶ್ ಅವರೇ ಬರೆದಿದ್ದಾರೆ ಅಂತ ಅಂದ್ಕೊಳ್ತೇನೆ ಆಯಿತಾ. ಬಿಕಾಸ್ ಆ KGF ವೈಬ್ ಸ್ವಲ್ಪ ಕೊಡ್ತದೆ. ಸ್ಟಾರ್ಟಿಂಗಲ್ಲಿ ಒಂದು ಮೆರಿಟ್ ಅಂತ ನಮ್ಮ KGF ಡೈಲಾಗ್ ಉಂಟಲ್ಲ, ಅದನ್ನೇ ಸ್ವಲ್ಪ ಚೇಂಜ್ ಮಾಡಿ ಬರೆದಿದ್ದಾರೆ, ಚೆನ್ನಾಗಿತ್ತದು. ಬಟ್ ಮೂವಿಯಲ್ಲಿ ಪ್ರಾಬ್ಲಮ್ ಏನಾದ್ರು ಅಂತ ಹೇಳಿದರೆ, ಎಲ್ಲವೂ ಡೈಲಾಗ್ಸಲ್ಲಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಆಯಿತಾ. ಮಾತು, ಆ ಸಂಭಾಷಣೆಗಳು ಬೇಕಾಗ್ತದೆ. ಅದು ಈ ಮೂವಿಯಲ್ಲಿ ಒಂದು ಮಿಸ್ ಆಡಿತ್ತು. ಅಂದರೆ ಜಾಸ್ತಿ ಮಾತುಕತೆ ಇಲ್ಲ, ಎಲ್ಲವೂ ಡೈಲಾಗ್ಸಲ್ಲೇ, ಅಂದರೆ ಬಿಲ್ಡಪ್ ಡೈಲಾಗ್ಸಲ್ಲೇ ಹೋಗ್ತದೆ ಆಯಿತಾ. ಅದೊಂದು ಪ್ರಾಬ್ಲಮ್ ಆಯಿತು. ಆ್ಯಂಡ್ ಅದೇ ಲಸ್ಟ್ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸ್ತದೆ ಸ್ವಲ್ಪ ಕೆಲವೊಮ್ಮೆ ನೋಡುವಾಗ. ಲೈಕ್ ಕ್ಲೈಮ್ಯಾಕ್ಸ್ ಸೀನ್ ಆದಮೇಲೆ ಯಾಕೆ ಇದೆಲ್ಲ ಬೇಕಿತ್ತು, ಎಂತೆಲ್ಲ ತಲೆಗೆ ಹೋಗ್ತದೆ, ಲೈಕ್ ಸೈಕಾಲಜಿ ಅದು ಇದು ಅಂತ ಹೇಳಿದ್ದು ಯಾಕೆ ಅಂತ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಅರ್ಥ ಆಗ್ತದೆ. ಇಟ್ ವಾಸ್ ಗುಡ್. ಬಟ್ ಅದನ್ನು ನಾವು ಹಳೆ ಫಿಲ್ಮ್ಸ್ಗಳಲ್ಲಿ, ತಮಿಳ್ ಫಿಲ್ಮ್ಸಲ್ಲೂ ನೋಡಿದ್ದೇವೆ ಆ ಕ್ಲೈಮ್ಯಾಕ್ಸನ್ನು. ಐ ಥಿಂಕ್ ಅರ್ಥ ಆಗಿರ್ಬೋದು. ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಇವನ್ ಆಯಿತಾ. ಸೊ ಹಾಗೆಲ್ಲ ಕಥೆಗಳು. ಟೋಟಲ್ ಮೂವಿ ಇಟ್ ವಾಸ್ ಗುಡ್ ಮೂವಿ ಆಯಿತಾ. ವಿಜುವಲ್ ಎಫೆಕ್ಟ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು ಚೆನ್ನಾಗಿತ್ತು. ಆ ಎಲಿವೇಷನ್ಸ್ಗಳು, ಆ್ಯಕ್ಚುಲಿ ಮ್ಯೂಸಿಕ್, ನನಗೆ ಸಾಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಕೇಳ್ತಿರ್ತೇನೆ. ಆ ಟಾಕ್ಸಿಕ್ ಇಂಗ್ಲೀಷ್ ಸಾಂಗ್ ಒಂದು ಉಂಟು, ಮಹಾರಾಯದ ಇಂಗ್ಲೀಷ್ ವರ್ಷನ್. ಇಟ್ ವಾಸ್ ಪೀಕ್. ಅಂದರೆ ಮೂವಿಯಲ್ಲಿಲ್ಲ ಆಬ್ವಿಯಸ್ಲಿ, ಕನ್ನಡ ಸಾಂಗ್ ಇವೆಲ್ಲ. ಸೊ ಚೆನ್ನಾಗಿತ್ತು. ಬಟ್
ಏನೋ ಅಷ್ಟೊಂದು ಮ್ಯೂಸಿಕ್ ಅಂದರೆ ನೆನ್ಪಿಡುವಾಗಿಂತ ಇಲ್ಲ ಆಯಿತಾ. ಮೂವಿಯಲ್ಲಿ ನೋಡುವಾಗ ವಾವ್ ಅಂತ ಫುಲ್ ಮೂವಿ ಅನಿಸ್ತದೆ. ಬಟ್ ಥಿಯೇಟ್ರಿನ ಹೊರಗೆ ಬಂದ ಮೇಲೆ ಇಂಥ ಅಂತೆಲ್ಲ ಅಷ್ಟು ಅನಿಸೋದಿಲ್ಲ. ಲೈಕ್ ಯಾಕೆ ಹಾಗೆ, ಯಾಕೆ ಹೀಗೆ ಅಂತ ತಲೆ ಹುಳ ಬಿಟ್ಟಾಗ್ತದೆ. ಕೆಲವೊಂದೆಲ್ಲ ಎಂತಕ್ಕಿತ್ತು ಅಂತೆಲ್ಲ ಅನಿಸ್ತದೆ. ನೆನ್ಪಿಟ್ಕೊಳ್ಳೋ ಹಾಗೆ. ಈಗ ಎಕ್ಸಾಂಪಲ್ KGF ಅಲ್ಲಿ ಗರುಡನನ್ನು ಹೊಡೆದು ಕೊಂದ ಅಂತ ಹೇಳುವಂಥ ಒಂದು ಪರ್ಫೆಕ್ಟ್ ಥಾಟ್, ಅಂದರೆ ಎಂಥದೂ ಇರಲಿಲ್ಲ, ಗರುಡನ ಹೊಡೆದ ಅಂತ ಹೇಳುವಂಥ ಥಾಟ್ ಒಟ್ಟಿಗೆ ಹೊರಗೆ ಬರ್ತೇವಲ್ಲ. ಬಟ್ ಇದರಲ್ಲಿ ಆ ಥರ ಎಂಥದ್ದು ಇಲ್ಲ. ಅಂದರೆ ಮೇನ್ ಮೋಟಿವ್ ಎಂತ ಅಂತ ಅರ್ಥ ಆಗೋದಿಲ್ಲ. ಲೈಕ್ ನೀವೀಗ ಅನ್ಎಜುಕೇಟೆಡ್ ಅಂತ ನನಗೆ ಬೈಲಿಕ್ಕೆ ಸಾಕು, ಬಟ್ ಐ ನೋ ಫುಲ್ ಮೂವಿ ನೋಡಿದ್ದೇನೆ, ಅರ್ಥ ಆಯಿತು ನನಗೆ. ಆ ಸೈಕಾಲಜಿ ಕೂಡ ಅರ್ಥ ಆಯಿತು. ನಮ್ಮೊಳಗಿರುವಂಥ ನಾವೇ ರಾಕ್ಷಸರು ಆ ಥರ ಎಲ್ಲ. ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಅಗೇನ್. ಬಟ್ ಸ್ಟಿಲ್ ಆ ಒಂದು ವಿಷಯದಿಂದ ಯಾವ ಥರ ಎಲ್ಲ ಕನ್ವರ್ಟ್ ಆಗ್ತದೆ, ಏನೆಲ್ಲ ಎಫೆಕ್ಟ್ ಆಗ್ತದೆ ಅಂತ ಹೇಳುವಂಥದ್ದು. ಓ ಮೈ ಗಾಡ್, ಇಟ್ ವಾಸ್ ಪೀಕ್ ಆ್ಯಕ್ಚುಲಿ. ಆ ಕಾನ್ಸೆಪ್ಟ್ ಚೆನ್ನಾಗಿದೆ, ಆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಪೋರ್ಷನ್ ಚೆನ್ನಾಗಿದೆ. ಬಟ್ ಅದು ಫುಲ್ ಮೂವಿಯಲ್ಲಿ ಇರಬೇಕಿತ್ತು ಅಂತ ಹೇಳುವಂತಹದ್ದು. ಟೋಟಲ್ ಮೂವಿ ವಾಸ್ ಗುಡ್ ಮೂವಿ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು KGF ವೈಬ್ಸಿಂದ ಹೋಗೋದಿದ್ದರೆ ನಾರ್ಮಲಾಗಿ ನಾನೊಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಹೋದರೆ ಚೆನ್ನಾಗಿದೆ ಮೂವಿ ಸೀರಿಯಸ್ಲಿ. ಬಟ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಅಂದರೆ ಎಕ್ಸಾಂಪಲ್ ಹೇಳ್ತೇನೆ, ಫೈಟ್ 10 out of 10, ಅಂದರೆ ಎಲಿವೇಶನ್ ಅಂದಿರಲಿಲ್ಲ ಅಷ್ಟೇ, ಬೇಕಾದ್ರೆ ಕಮ್ಮಿ ನೋಡ 10 out of 8.5 ಆಯಿತಾ. ಎಲಿವೇಶನ್ ಆ ಥರ ಎಲ್ಲ ಸ್ವಲ್ಪ ಬೇಕಿತ್ತು KGF ಥರ. ಬರಲಿಲ್ಲ. ಇಟ್ ವಾಸ್ ಎಕ್ಸ್ಪೆರಿಮೆಂಟಲ್ ಥಿಂಗ್ ಮಾಡಿದಾರಲ್ಲ ಯಶ್ ಅವರು ಆಫ್ಟರ್ KGF, ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡುವ ಅಂತ. ಅಚ್ಚೆ ಸೂಪರ್, ಆ ಥರ ಸೂಪರ್ ಆಯ್ತಾ. ಲೈಕ್ ಇದೆಲ್ಲ ಇಂಗ್ಲೀಷ್ ಮೂವೀಸ್ಗಳಲ್ಲಿ ನಿಜವಾಗ್ಲೂ ಓಡ್ತಾ ಇದೆ. ಬಟ್ ಇಂಡಿಯನ್ ಮೂವೀಸಲ್ಲಿ ಇದೆಲ್ಲ ಸ್ವಲ್ಪ ಕಷ್ಟನೇ ಓಡುವಂಥದ್ದು. ಯಾಕೆಂತ ಹೇಳಿದ್ರೆ ಎಲ್ಲ ಆಡಿಯನ್ಸ್ಗಳು ಆ ಥರ ಇರೋದಿಲ್ಲ. ಎಕ್ಸಾಂಪಲ್ ಪುಷ್ಪ ಥರ ಒಂದು ಆ ಥರ ಆಡಿಯನ್ಸು ಇರ್ತಾರೆ. ಸೊ ಅಂಥವ್ರಿಗೆಲ್ಲ ತಲೆ ಬಿಡೋ ಅರ್ಥ ಆಗಲಿಕ್ಕಿಲ್ಲ ಕೆಲವೊಂದು ಥಿಂಗ್ಸ್ ಎಲ್ಲ. ಸೊ ಆ ಥರ ಯೋಚನೆ ಮಾಡುವಾಗ ಹಿಂದಿ ಬೆಲ್ಟಲ್ಲ ಅಷ್ಟೊಂದು ಓಡಲಿಕ್ಕಿಲ್ಲ ಅಂತ ಅನಿಸ್ತದೆ. ಬಟ್ ಇಂಗ್ಲೀಷ್ ಬೆಲ್ಟನ್ನು ಚೆನ್ನಾಗಿ ಯೂಸ್ ಮಾಡಿದರೆ ಪಕ್ಕ ಓಡ್ತದೆ. ಬಟ್ ಆ್ಯಸ್ ಯಶ್ ಫ್ಯಾನ್ಸ್ ಅವ್ರು ಬೇಜಾರು ಕೂಡ ಇದೆ, ಖುಷಿ ಕೂಡ ಇದೆ. ಖುಷಿ ಅಂತ ಅಲ್ಲ, ಖುಷಿ ಅಂದರೆ ಇದೆ, ಆಫ್ಟರ್ ಲಾಂಗ್ ಟೈಮ್ ನೋಡ್ತಿದ್ದೇವೆ ಅದು ಇದು ಅಂತ. ಬಟ್ ಬೇಜಾರು ಯಾಕೆ ಅಂತ ಹೇಳಿದ್ರೆ ಯಶ್ ಇಸ್ ಲೈಕ್ ಎ ಪೀಕ್ ಬ್ರೋ. ಆ್ಯಂಡ್ ಅವ್ರೊಟ್ಟಿಗೆ ಇಂತಹ ಮೂವಿ ಬೇಕಿತ್ತಾ ಅಂತಲೂ ಅನಿಸಿದೆ ಕೆಲವೊಮ್ಮೆ. ಸೊ ಹಾಗೆಲ್ಲ ಕತೆ ಹಾಗೆ ಟೋಟಲಾಗಿ ನಾನು ಹೇಳಿದಾಗೆ ಸಾಂಗ್ಸ್ ಚೆನ್ನಾಗಿದೆ, ವಿಜುವಲ್ಸ್ ಚೆನ್ನಾಗಿದೆ, VFX ಚೆನ್ನಾಗಿದೆ, ಡೈಲಾಗ್ಸ್ ಓಕೆ ಅವರೇಜ್ ಅಥವಾ ಬೆಟ್ರ್. ಅಂದರೆ ಕೆಲವೊಂದು ಅವರೇಜ್ ಅಂದರೆ ಜಾಸ್ತಿ ಆಯಿತು ಅಂತ ಹೇಳೋದು ನಾನು. ಡೈಲಾಗ್ಸ್ ಜಾಸ್ತಿ ಆಯಿತು, ಸ್ವಲ್ಪ ಮಾತುಕತೆ ಬೇಕಿತ್ತು ಅಂತ. ಆ್ಯಂಡ್ ಬೇರೇನು ಹೀರೋಯಿನ್ಸ್ ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಬಟ್ ರಸ್ಟ್ ಜಾಸ್ತಿನೇ ಇದೆ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ. ಒಂದು ರೇಂಜಿಗೆ ಇರ್ತೀವಿ ಸರ್, ಇದು ಸ್ವಲ್ಪ ಜಾಸ್ತಿನೇ ಅಂತೆಲ್ಲ ಅನಿಸ್ತದೆ ಕೆಲವೊಮ್ಮೆ. ಓಕೆ, ಸೊ ಎಕ್ಸ್ಪೆರಿಮೆಂಟ್ ವೈಸ್ ಸೂಪರ್ ಮೂವಿ. ಬಟ್ ಆ್ಯಸ್ ಅ ನಾರ್ಮಲ್ ಆಡಿಯನ್ಸ್ ಇನ್ನೂ ಬೇಕಿತ್ತು. ಇನ್ನು ರಾಮಾಯಣ ಒಂದು ಬರ್ತದೆ. ಬಟ್ ಬೇರೆ ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಯಶ್ ಇದು ಮುಗೀತು ಅಂತೆಲ್ಲ ಏನು ಮಾತಾಡ್ಲಿಕ್ಕೊಳ್ಳಿಕ್ಕಿದ್ದಾರಲ್ಲ, ಅದೆಲ್ಲ ಸ್ವಲ್ಪ ಇನ್ನೂ ಕೇಳಬೇಕಲ್ಲ ನಾವು ಕೂಡ. ಮುಂಚೆ ಪ್ರಭಾಸ್ ಅವರ ಫ್ಯಾನ್ಸ್ ಅನುಭವಿಸ್ತಿದ್ರು ಆಫ್ಟರ್ ಬಾಹುಬಲಿ. ಯಾವುದು ನಮ್ಮ ಮೂವಿ ಹೆಸರು ಮಾಡ್ತಾಯಿತ್ತು. ಬಟ್ ಇಟ್ ವಾಸ್ ಗುಡ್ ಮೂವಿ ಆಫ್ಟರ್ ಬಾಹುಬಲಿ ಬಂದಿರುವಂಥದ್ದು. ಕ್ಲೈಮ್ಯಾಕ್ಸ್ ನೋಡೋದು ಸೀರಿಯಸ್ಲಿ ಅಂತ ಅನಿಸ್ತದೆ. ಇಷ್ಟೊತ್ತು ನೋಡಿದ್ದು ಅಂದರೆ, ಈಗ ಎಕ್ಸಾಂಪಲ್ ಹೇಳ್ತೇನೆ, ನಾವು ಟೋಟಲ್ ಮೂವಿ ಒಂದು ಲವ್ ಸ್ಟೋರಿ ಥರ ನೋಡಿ ಲಾಸ್ಟಿಗೆ ಆಗೋ ಸೈನ್ಸ್ ಫಿಕ್ಷನ್ ಅಂತ ತೊಗೊಂಡು ಬರ್ತಾರಲ್ಲ, ಆ ಥರನೇ ಇದರಲ್ಲಿ ಕೂಡ ಆ ಥರನೇ ಇದೆ. ಸೊ ಚೆನ್ನಾಗಿದೆ ಅಂತ ಹೇಳ್ಬೋದು. ಕೆಲವೊಂದು ವಾವ್ ಅಂತ ಸೀಕ್ವೆನ್ಸ್ಗಳು ಉಂಟು. ಬಟ್ ಯಶ್ ಅವ್ರ ಮೇನ್ ಫೇಮಸ್ ಆಗೋದು KGF ಇಂದ, ಬಿಕಾಸ್ ಆಫ್ ಆ ಎಲಿವೇಶನ್. ಆ್ಯಂಡ್ ಥಿಂಕ್ ಮಾಡಿ, KGF ಅಲ್ಲಿ ನಾವು ಯಶ್ಗೆ ಸಪೋರ್ಟ್ ಮಾಡ್ತಿದ್ವಿ, ಅಂದರೆ ರಾಕಿ ಬಾಯ್ಗೆ ಸಪೋರ್ಟ್ ಮಾಡ್ತಿದ್ವಿ, ಬೇರೆಯವ್ರನ್ನ ಹೊಡೆದಾಗ್ತಾನೆ ಅದು ಇದು ಅಂತ. ಈ ಮೂವಿಯಲ್ಲಿ ಆ ಥರ ಅಲ್ಲ, ಯಶ್ ವರ್ಸಸ್ ಯಶ್ ಬರ್ತದೆ, ಸೀನ್ಸ್ಗಳು ಆ ಥರ ಎಲ್ಲ ಆಗ್ತದೆ. ಲೈಕ್ ಆ್ಯಸ್ ಎ ಇಂಗ್ಲೀಷ್ ಮೂವಿ ಇಟ್ ವಾಸ್ ಗುಡ್. ಆ್ಯಸ್ ಎ ಇಂಡಿಯನ್ ಮೂವಿ ಆಗಲೇ ಹೇಳಿದಾಗೆ ಏನೋ ಬೇಕಿತ್ತು. ಸೊ ಇನ್ನು ಬೇರೆ ನಾಯಿಗಳೆಲ್ಲ ಬೊಗ್ಲಿಕ್ಕಿರ್ಬೋದು, ಗೊತ್ತುಂಟಲ್ಲ ನಮ್ಮ ಕರ್ನಾಟಕದಲ್ಲಿದ್ದೇ ಮೂವಿ ಓಕೆ ಇದ್ದರೂ ಡಬ್ಬ ಯಾಕಂತ ಹೇಳುವಂಥ ಕೆಲವೊಬ್ರು ಜನ ಇದ್ದಾರಲ್ಲ, ಕೆಲವೊಬ್ರು ಆ್ಯಕ್ಟ್ರಸ್ಗಳಿಗೂ ಮೇ ಬಿ ಧ್ರುವ ಸರ್ಜರಿ ಅವರಿಗೂ ಖುಷಿ ಆಗ್ಬೋದೇನೋ. ಯಶ್ ಅವರು ಸ್ವಲ್ಪ ದೊಡ್ಡವರು ಬೆಳೀತಿದ್ರು, ಇವಾಗ ಕೆಳಗೆ ಬಂದರು ಅಂತ ಹೇಳುವಂಥದ್ದಾಗೆಲ್ಲ. ಅಂದರೆ ಕಬ್ಜಾ, ಆಬ್ವಿಯಸ್ಲಿ ಕಬ್ಜಾ KD ಅಲ್ಲ. ಸೊ ಹಾಗೆಲ್ಲ ಕಥೆಗಳು. ಬಟ್ ಹೋಪ್ ರಾಮಾಯಣ ಆ ಥರ ಎಲ್ಲ ಇರೋದಿಲ್ಲ, ಬೆಟ್ರ್ ಆಗಿರ್ತದೆ ಅಂತ ಸ್ವಲ್ಪ ಬೇಜಾರು ಕೂಡ ಆಗ್ತಿದೆ ಆ್ಯಕ್ಚುಲಿ ಆ್ಯಸ್ ಎ ಯಶ್ ಫ್ಯಾನ್. ಬಟ್ ಇಟ್ಸ್ ಓಕೆ. KGF ಟೈಮಲ್ಲಿ ನಾವು ಯಶ್ ಅವರ ಗೆಲುವು, ನಮ್ಮ ಗೆಲುವು, ಕರ್ನಾಟಕದ ಗೆಲುವು ಅಂತ ಇದು ಹೆಮ್ಮೆ ಅಂತ ಹೇಳ್ಕೊಳ್ತಿದ್ದಲ್ಲ. ಈ ಮೂವಿ ಸೋತರೂ ಕೂಡ ನಮ್ಮ ದೇಶಗಳು ಅಂತ ಅನುಭವಿಸೋಣ ಅಷ್ಟೇ.
ಸೊ ಚೆನ್ನಾಗಿದೆ ಮೂವಿ. ಇಟ್ಸ್ ಅ ಗುಡ್ ಮೂವಿ, ನಾಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟಿಲ್ಲ ಅಂತ ಹೇಳುವಂಥದ್ದು ಅಷ್ಟೇ. ಮೂವಿಯಲ್ಲಿ ವರ್ಕೌಟ್ ಆಗದಂಥ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಮೂವಿಯ ಹೆಚ್ಚಿನ ಮೇನ್ ಸೀನ್ಸ್ಗಳನ್ನು ಆಲ್ರೆಡಿ ತೋರಿಸಿಬಿಟ್ಟಿದ್ದಾರೆ. ಟ್ರೇಲರು, ಟೀಸರು, ಲೇಡೀಸ್ ಅದು ಇದು ಅಂತ ರಿಲೀಸ್ ಮಾಡಿ ತಪ್ಪು ಮಾಡಿದ್ದು ಅದು. ಈ ಎಕ್ಸಾಂಪಲ್ ರಾಯಂದು ಇಂಟ್ರೊಡಕ್ಷನ್ ಸೀನ್, ಇಟ್ ವಾಸ್ ಅ ಟೀಸರ್ ಸೀನ್. ಟೀಸರಲ್ಲಿ ನಾವು ಎಂತ ನೋಡಿದ್ದೇವೆ, ಅದೇ ಇಂಟ್ರೊಡಕ್ಷನ್ ಹಾಕಿಬಿಟ್ಟಿದ್ದಾರೆ. ವಾಟ್ ಈಸ್ ದಿಸ್? ನಾವು ಕಾಯ್ತೇವೆ ಯಾವ ಸೀನ್ ಇರ್ಬೋದು ಅದು ಇದು ಅಂತಲ್ವಾ. ಮಿಸ್ಟೇಕ್ ಅಲ್ಲಲ್ಲಿ ನಡೆದಿದೆ ಆಯಿತಾ. ಸೊ ಹೆಚ್ಚಿನ ಸೀನ್ಸ್ಗಳು ಕೂಡ ಮೇನ್ ಯಾವುದೆಲ್ಲ ಸೀನ್ಸ್ ಉಂಟು ಅದೆಲ್ಲ ನಾವು ಟ್ರೈಲರ್ ನೋಡಿಬಿಟ್ಟಿದೆ. ಅಲ್ಲೇ ನೋಡೋ ಹೊಸತ್ತು ಅಂತ ಕೆಲವೊಂದು ಉಂಟು, ಇಲ್ಲ ಅಂತಲ್ಲ, ಬಟ್ ಅನಿಸೋದಿಲ್ಲ ಜಾಸ್ತಿ. ಡಿಸಪಾಯಿಂಟೆಡ್ ಇನ್ ದ್ಯಾಟ್ ದೋಸ್ ಥಿಂಗ್ಸ್ ಆಯಿತಾ. ಎಡಿಟರ್, ನಮ್ಮ ಕರ್ನಾಟಕದ ಎಡಿಟರ್, ಪ್ಲೀಸ್ ವೈ ದಿಸ್? ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಹೇಟ್ ಮಾಡೋದಿದ್ರೆ ಕಮೆಂಟ್ಸ್ ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ನನಗೆ ಸ್ವಲ್ಪ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ KC ಶೋ. ಬಾಯ್.